ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳೇ ಪರೀಕ್ಷೆಗೆ ರೆಡಿಯಾಗಿ ಪರೀಕ್ಷೆಗೆ ಡೇಟ್ ಫಿಕ್ಸ್ ಆಗಿದೆ. ಹಾಗಿದ್ರೆ ಪರೀಕ್ಷೆಯ ಸಿದ್ಧತೆ ಹೇಗೆ ನಡೀಬೇಕು, ಯಾವ ರೀತಿಯಾಗಿ ನಡೀತಾ ಇದೆ, ಮಾರ್ಗಸೂಚಿ ಏನಿದೆ, ಇವೆಲ್ಲವನ್ನ ಹೇಳ್ತೇವೆ. ಇನ್ನೊಂದೆಡೆ ಪರೀಕ್ಷೆಗೆ ದಿನ ನಿಗದಿಯಾದರೂ ಶಿಕ್ಷಣ ಇಲಾಖೆಗೂ ಆರೋಗ್ಯ ಇಲಾಖೆಗೂ ಲಿಂಕೇ ಇದ್ದಂತಿಲ್ಲ. ಎಸ್ಎಸ್ಎಲ್ಸಿ ಪರೀಕ್ಷೆ ಯಾವಾಗ? ರಾಜ್ಯದ ಲಕ್ಷಾಂತರ ವಿದ್ಯಾರ್ಥಿಗಳು, ಪೋಷಕರ ಈ ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ಕಿದೆ. ಈ ಸಲ ಹೊಸ ರೀತಿಯಲ್ಲಿ ನಡೆಯಲಿರೋ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಜುಲೈ 19, 22ರಂದು ಎಸ್ಎಸ್ಎಲ್ಸಿ ಪರೀಕ್ಷೆ ಫಿಕ್ಸ್. ಜೂನ್ 30ರಿಂದಲೇ ಹಾಲ್ ಟಿಕೆಟ್ ವಿತರಣೆ. ಎಸ್ಎಸ್ಎಲ್ಸಿ ಪರೀಕ್ಷೆಯ ದಿನಾಂಕ 2 ದಿವಸ ನಡೆಯುತ್ತೆ. ಕೋರ್ಸ್ ಸಬ್ಜೆಕ್ಟ್ಸ್ ಜುಲೈ 19ನೇ ತಾರೀಕು, ಜುಲೈ 22ನೇ ತಾರೀಕು ಈ ಭಾಷಾ ವಿಷಯಗಳ ಪರೀಕ್ಷೆ ನಡೆಯಲಿದೆ. 30ನೇ ತಾರೀಕು ಈ ಮಕ್ಕಳ ಹಾಲ್ ಟಿಕೆಟ್ ಅನ್ನ ಬಿಡುಗಡೆ ಮಾಡ್ತೀವಿ. ಇಂದು ಎಸ್ಎಸ್ಎಲ್ಸಿ ಪರೀಕ್ಷೆ ಸಂಬಂಧ ಸಭೆ ನಡೆಸಿದ ಬಳಿಕ ಶಿಕ್ಷಣ ಸಚಿವರು ಪರೀಕ್ಷೆಗೆ ದಿನಾಂಕ ಘೋಷಿಸಿದರು. ಮುಂದಿನ ತಿಂಗಳು ಜುಲೈ 19, 22ರಂದು ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದ್ದು, ಇದೇ ಜೂನ್ ತಿಂಗಳ 30ರಿಂದ ಎಸ್ಎಸ್ಎಲ್ಸಿ ಪರೀಕ್ಷಾರ್ಥಿಗಳಿಗೆ ತಮ್ಮ ಹಾಲ್ ಟಿಕೆಟ್ ಪಡೆದುಕೊಳ್ಳಲು ಹೇಳಿದ್ದಾರೆ. ಜುಲೈ 19 ಹಾಗೂ 22ರಂದು ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುತ್ತೆ. ಈ ಪರೀಕ್ಷೆ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1:30ರವರೆಗೆ 3 ಗಂಟೆಗಳ ಕಾಲ ನಡೆಯಲಿದೆ. ಜುಲೈ 19ರಂದು ಕೋರ್ ವಿಷಯಗಳ ಪರೀಕ್ಷೆ ನಡೆಯಲಿದೆ. ಕೋರ್ ಸಬ್ಜೆಕ್ಟ್ ಆದ ಗಣಿತ, ಸಮಾಜ ವಿಜ್ಞಾನ, ವಿಜ್ಞಾನ ಪರೀಕ್ಷೆ ಜುಲೈ 19ರಂದು ನಡೆಯುತ್ತೆ. ಜುಲೈ 22ರಂದು ಭಾಷಾ ವಿಷಯಗಳ ಪರೀಕ್ಷೆ ನಡೆಯಲಿದೆ. ಭಾಷಾ ವಿಷಯಗಳಾದ ಕನ್ನಡ, ಇಂಗ್ಲಿಷ್, ಹಿಂದಿ ಪರೀಕ್ಷೆ ಜುಲೈ 22ರಂದು ನಡೆಯಲಿದೆ. ಪ್ರತಿ ವಿಷಯಕ್ಕೆ 40 ಅಂಕಗಳಂತೆ ಒಟ್ಟು 120 ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ. ಈ ಬಾರಿ ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆ ಇರುತ್ತೆ. OMR ಶೀಟ್ನಲ್ಲಿ ಉತ್ತರ ಆಯ್ಕೆಗಳಿರುತ್ತೆ. ಎಸ್ಎಸ್ಎಲ್ಸಿ ಪರೀಕ್ಷೆಯ ದಿನಾಂಕ 2 ದಿವಸ ನಡೆಯುತ್ತೆ. ಮೊದಲನೇದು ಕೋರ್ಸ್ ಸಬ್ಜೆಕ್ಟ್ಸ್, ಅದು ಜುಲೈ 19ನೇ ತಾರೀಕು, ಜುಲೈ 22ನೇ ತಾರೀಕು ಈ ಭಾಷಾ ವಿಷಯಗಳ ಪರೀಕ್ಷೆ ನಡೆಯಲಿದೆ. ಪರೀಕ್ಷೆಯ ಸಮಯ 10:30ರಿಂದ 1:30ವರೆಗೂ. ಈ ಬಾರಿ ಒಟ್ಟು 8,76,581 ಎಸ್ಎಸ್ಎಲ್ಸಿ ಪರೀಕ್ಷಾರ್ಥಿಗಳಿದ್ದಾರೆ. ಪರೀಕ್ಷೆಗೆ 4,884 ಪರೀಕ್ಷಾ ಕೇಂದ್ರಗಳಿರುತ್ತೆ. ಅದರಲ್ಲಿ 73,066 ಕೊಠಡಿಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಪರೀಕ್ಷೆಯ ಮುನ್ನ, ಪರೀಕ್ಷೆಯ ನಂತರ ಕೊಠಡಿಗಳನ್ನು ಸ್ಯಾನಿಟೈಸ್ ಮಾಡೋದು ಕಡ್ಡಾಯ. ಇನ್ನು ಒಂದು ಕೊಠಡಿಯಲ್ಲಿ 12 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದು, ಒಂದು ಡೆಸ್ಕ್ನಲ್ಲಿ ಒಬ್ಬ ಪರೀಕ್ಷಾರ್ಥಿಗಷ್ಟೇ ಅವಕಾಶ ಇರಲಿದೆ. ಅನಾರೋಗ್ಯ ಇದ್ದವರಿಗೆ ಪ್ರತ್ಯೇಕ ಕೊಠಡಿ ವ್ಯವಸ್ಥೆ ಮಾಡಲಾಗುತ್ತೆ. ಪರೀಕ್ಷಾ ಸಿಬ್ಬಂದಿಗೆ ಕೊರೋನಾ ಲಸಿಕೆ ಕಡ್ಡಾಯ ಮಾಡಲಾಗಿದೆ. ಇನ್ನು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಹತ್ತಿರದಲ್ಲೇ ಪರೀಕ್ಷಾ ಕೇಂದ್ರ ಇರಲಿದೆ. ಪರೀಕ್ಷೆಗೆ ಬರುವಾಗ ವಿದ್ಯಾರ್ಥಿಗಳೇ ನೀರು, ತಿಂಡಿ ತರಬೇಕು. ಪರೀಕ್ಷಾ ಕೇಂದ್ರದ 200 ಮೀಟರ್ ಸುತ್ತಮುತ್ತ 144 ಸೆಕ್ಷನ್ ಜಾರಿಯಲ್ಲಿರಲಿದೆ. ಪರೀಕ್ಷಾ ಕೇಂದ್ರದ ಬಳಿಯಲ್ಲೇ ಆರೋಗ್ಯ ಘಟಕ ಇರುತ್ತೆ. ಥರ್ಮಲ್ ಸ್ಕ್ಯಾನರ್ ಬಳಿಕವಷ್ಟೇ ಪರೀಕ್ಷಾ ಕೇಂದ್ರಕ್ಕೆ ಎಂಟ್ರಿ ಸಿಗುತ್ತೆ. ಅನಾರೋಗ್ಯ ಸಮಸ್ಯೆ ಇದ್ರೆ ಪ್ರತ್ಯೇಕ ಕೊಠಡಿ ನೀಡಲಾಗುತ್ತೆ. ಇನ್ನು ಪಾಸಿಟಿವ್ ಇರುವ ಪರೀಕ್ಷಾರ್ಥಿಗೂ ಪರೀಕ್ಷೆ ಬರೆಯಲು ಅವಕಾಶ ಇದೆ. ಪಾಸಿಟಿವ್ ಪರೀಕ್ಷಾರ್ಥಿಗಳಿಗೆ ಪ್ರತ್ಯೇಕ ಕೇರ್ ಸೆಂಟರ್ ಸ್ಥಾಪನೆ ಮಾಡಲಾಗುತ್ತೆ. ಅಲ್ಲೇ ಪರೀಕ್ಷೆಗೆ ಹಾಜರಾಗಬಹುದು. ಐಸೋಲೇಷನ್ ನಲ್ಲಿ ಇರುವವರಿಗೂ ಕೇರ್ ಸೆಂಟರ್ನಲ್ಲೇ ಪರೀಕ್ಷೆಗೆ ಅವಕಾಶ ಇದೆ. ತುರ್ತು ಅಗತ್ಯವಾಗಿ ಕೇರ್ ಸೆಂಟರ್ ಬಳಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಲಾಗುತ್ತೆ. ಮಕ್ಕಳ ಆರೋಗ್ಯವೇ ಮುಖ್ಯ ಅಂತಿದೆ ಶಿಕ್ಷಣ ಇಲಾಖೆ. ಪರೀಕ್ಷೆ ಬಗ್ಗೆ ಆರೋಗ್ಯ ಸಚಿವರಿಗೆ ಮಾಹಿತಿನೇ ಇಲ್ವಂತೆ. ಶಿಕ್ಷಣ ಇಲಾಖೆ ಹಾಗೆ ಆರೋಗ್ಯ ಇಲಾಖೆ ಎಸ್ಎಸ್ಎಲ್ಸಿ ಪರೀಕ್ಷಾರ್ಥಿಗಳ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ಯೇನು ಅಂತ ಅನಿಸ್ತಾ ಇದೆ. ಆರೋಗ್ಯ ಇಲಾಖೆ ಜೊತೆ ಚರ್ಚಿಸದೆ ಸುರೇಶ್ ಕುಮಾರ್ ಪರೀಕ್ಷೆಯ ತೀರ್ಮಾನ ಮಾಡಿಕೊಂಡ್ರಾ ಗೊತ್ತಿಲ್ಲ. ಆರೋಗ್ಯ ಇಲಾಖೆ ಜೊತೆ ಸಭೆ ನಡೆಸಿದ್ದೇನೆ ಎಂದು ಶಿಕ್ಷಣ ಸಚಿವರು ಹೇಳಿದ್ದಾರೆ. ಆದರೆ ಎಸ್ಎಸ್ಎಲ್ಸಿ ಪರೀಕ್ಷೆ ಹಾಗೆ ಶಾಲೆಗಳ ಪುನರಾರಂಭದ ಬಗ್ಗೆ ನನಗೇನು ಗೊತ್ತೇ ಇಲ್ಲ ಅಂತಿದ್ದಾರೆ ಹೆಲ್ತ್ ಮಿನಿಸ್ಟರ್ ಸುಧಾಕರ್. ಈ ಪರೀಕ್ಷೆಗಳನ್ನ ಯಾವ ರೀತಿ ಮಾಡೋದು ಅಂತ ಅನೇಕ ಸುತ್ತಿನ ಚರ್ಚೆಯ ನಂತರ ಒಂದು ನಿಷ್ಕರ್ಷೆಗೆ ಬಂದಿದ್ದೀವಿ. ಆರೋಗ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳ ಜೊತೆನೂ ಕೂಡ ನಾನು ಚರ್ಚೆ ಮಾಡಿ ನಾವು ತಗೊಳ್ಬೇಕಾದ ಕ್ರಮಗಳ ಬಗ್ಗೆ ಅವರಿಂದ ಸಲಹೆ ಪಡೆದಿದ್ದೀನಿ. ಸೊ ಈ ಪರೀಕ್ಷೆಗಳು ನಡೆಸೋದ್ರ ಬಗ್ಗೆ ಆರೋಗ್ಯ ಇಲಾಖೆ ಒಂದು ವಿಸ್ತೃತವಾದ SOPನೂ ಕೂಡ ಇವತ್ತು ನಮಗೆ ಕೊಟ್ಟಿದೆ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಬಿಕಾಸ್ ನಾನು ಈಗ ಸಭೆಯಲ್ಲಿದ್ನಲ್ಲ, ತಾವು ಈಗ ಹೇಳ್ತಾ ಇರೋದೇ ನನಗೆ ಗೊತ್ತಾಗ್ತಾ ಇರೋದು. ನಾನೇನು ಶಿಕ್ಷಣ ಸಚಿವರ ಜೊತೆನೂ ಇನ್ನೂ ಮಾತಾಡಿಲ್ಲ.
ಅಲ್ಲೇನಾಗಿದೆ ಅಂತ ನಾನು ತಿಳ್ಕೊಳ್ತೀನಿ. ನನಗೆ ಗೊತ್ತಿಲ್ವಲ್ಲ, ನಾಟ್ ಅವೇರ್. ಇವರಿಬ್ಬರ ಮಾತು ಕೇಳಿದ್ರೆ ಎರಡು ಇಲಾಖೆಗಳ ನಡುವೆ ಸಮನ್ವಯದ ಕೊರತೆ ಇರುವುದು ಕಂಡು ಬರುತ್ತೆ. ಈ ಗೊಂದಲ ಎಸ್ಎಸ್ಎಲ್ಸಿ ಪರೀಕ್ಷೆ ಮೊದಲು ಪರಿಹಾರವಾದರೆ ಉತ್ತಮ. ಇದು ಲಕ್ಷಾಂತರ ಮಕ್ಕಳ ಜೀವದ ಪ್ರಶ್ನೆ ಸಚಿವರೇ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬಿಜೆಪಿಯಲ್ಲಿ ಮತ್ತೆ ರಾಜೀನಾಮೆ ಬ್ಲಾಕ್ ಮೇಲ್ ಸುದ್ದಿ ಸದ್ದು ಮಾಡ್ತಿದೆ. ರಮೇಶ್ ಜಾರಕಿಹೊಳಿ ಇವತ್ತು ದಿಢೀರ್ ಬೆಂಗಳೂರಿಗೆ ಬಂದಿದ್ದಾರೆ. ರಮೇಶ್ ಬೆಂಗಳೂರಿಗೆ ಬರ್ತಿದ್ದಂತೆ ಬಿಜೆಪಿಯಲ್ಲಿ ಹೊಸ ಆಟ ಶುರುವಾಗಿದೆ. ರಾಜೀನಾಮೆ ಕೊಟ್ಟೇ ಬಿಡ್ತಾರಾ ರಮೇಶ್ ಜಾರಕಿಹೊಳಿ? ಬೆಳಗಾವಿಯಿಂದ ಬೆಂಗಳೂರಿಗೆ ಬಂದ ಮಾಜಿ ಮಂತ್ರಿ. ಸರಿ, ಇವತ್ತು ರಾಜೀನಾಮೆ ಕೊಡೋದು ನಿಜ. ರಮೇಶ್ ಜಾರಕಿಹೊಳಿ ಹೇಳಿದಂತೆ ರಾಜೀನಾಮೆ ಕೊಡ್ತಾರಾ? ಇಂಥದೊಂದು ಪ್ರಶ್ನೆಗೆ ಸದ್ಯಕ್ಕೆ ಅಧಿಕೃತವಾಗಿ ಯಾರ ಹತ್ರನೂ ಉತ್ತರ ಇಲ್ಲ. ಆದ್ರೆ ಸಿಡಿ ಪ್ರಕರಣದಲ್ಲಿ ಮಂತ್ರಿ ಸ್ಥಾನ ಕಳ್ಕೊಂಡಿರೋ ರಮೇಶ್ ಜಾರಕಿಹೊಳಿ ರಾಜಕೀಯ ದಾಳ ಬಿಡುತ್ತಿರೋದಂತೂ ಸತ್ಯ. ಮೊನ್ನೆ ದಿಢೀರಂತ ಮುಂಬೈಗೆ ಹೋಗಿ ಮಹಾರಾಷ್ಟ್ರ ಮಾಜಿ ಸಿಎಂ ದೇವೇಂದ್ರ ಫಡ್ನವೀಸ್ ಭೇಟಿ ಮಾಡಿದ್ರು. ಶುಕ್ರವಾರ ಮೈಸೂರು ಸುತ್ತೂರು ಮಠಕ್ಕೆ ಬಂದಿದ್ರು. ಆಮೇಲೆ ಗೋಕಾಕ್ನಲ್ಲಿ ಅತ್ಯಾಪ್ತರ ಜೊತೆ ಸಭೆ ಮಾಡಿದ್ರು. ಈಗ ಗೋಕಾಕ್ನಿಂದ ರಮೇಶ್ ಜಾರಕಿಹೊಳಿ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಲ್ಲಿ ಕೆಲ ಬಿಜೆಪಿ ನಾಯಕರನ್ನ ಭೇಟಿಗೂ ಸಮಯ ಕೇಳಿದ್ದಾರೆ ಅನ್ನೋದು ಗೊತ್ತಾಗಿದೆ. ಮಂತ್ರಿಗಿರಿ ಮತ್ತೆ ಗಿಟ್ಟಿಸಿಕೊಳ್ಳಲು ಮತ್ತೆ ಸಾಹಸ. ಸಿಡಿ ಕೇಸ್ ಹನಿ ಟ್ರ್ಯಾಪ್ ಆಗಿಸಲು ಹರಸಾಹಸ. ರಮೇಶ್ ಜಾರಕಿಹೊಳಿ ಸುಮ್ಮನೆ ಕೂತಿಲ್ಲ. ಸಿಡಿ ಕೇಸ್ ಅಲ್ಲ, ಅದು ಹನಿ ಟ್ರ್ಯಾಪ್ ಅಂತ ಓಪನ್ ಹೇಳಿಕೆ ಕೊಟ್ಟಿದ್ರು. ಸಂತ್ರಸ್ತೆ ಬಿಡ್ತಿರೋ ಅಸ್ತ್ರಗಳ ಮುಂದೆ ರಮೇಶ್ ಮಂಕಾಗಿದ್ದಾರೆ. ಹೀಗಾಗಿ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ ಅಂತ ಸರ್ಕಾರದ ಮೇಲೆ ಒತ್ತಡ ಹೇರ್ತಿದ್ದಾರೆ. ಇಷ್ಟು ದಿನ ತೆರೆಮರೆಯಲ್ಲಿ ಕಸರತ್ತು ಮಾಡ್ತಿದ್ದ ರಮೇಶ್ ಈಗ ಬೆಂಗಳೂರಲ್ಲೇ ಆಟ ಶುರು ಮಾಡಿದ್ದಾರೆ. ರಮೇಶ್ ರಾಜೀನಾಮೆ ಕೊಡೋದಿಲ್ಲ. ಮಿತ್ರ ಮಂಡಳಿ ಪ್ಲಸ್ ಮಂತ್ರಿಗಳ ಒಕ್ಕೊರಲ ಹೇಳಿಕೆ. ರಮೇಶ್ ಜಾರಕಿಹೊಳಿ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ, ಅವರಿಗೆ ಮತ್ತೆ ಮಂತ್ರಿ ಸ್ಥಾನ ಸಿಗಬಹುದು ಅಂತ ಹೇಳಿಕೆ ಕೊಡುವ ಮೂಲಕ ಬಿಜೆಪಿ ನಾಯಕರು ರಮೇಶ್ ಪರ ಬ್ಯಾಟಿಂಗ್ ಆರಂಭಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ನನ್ನ ಆತ್ಮೀಯ ಸ್ನೇಹಿತರು. ನಾವೆಲ್ಲ ಜೊತೆಯಲ್ಲೇ ರಾಜೀನಾಮೆ ಕೊಟ್ಟಿಂಥವು. ಪುನಃ ರಾಜೀನಾಮೆ ಕೊಡ್ತಕ್ಕಂಥ ಮಾತನ್ನು ಉದ್ವೇಗದಲ್ಲಿ ಮಾತನಾಡಿದ್ದಾರೆ ಹೊರತು ಅಂತ ನಿರ್ಣಯ ಬರಲಾರು ಮತ್ತು ಬರಬಾರದು ಅಂತ ವಿನಂತಿ ಮಾಡ್ತಾರೆ. ಇಲ್ಲ ಆ ಥರದ್ದು ಯಾವುದೂ ಇಲ್ಲ. ಯಾವ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ಅದೆಲ್ಲವೂ ಕೂಡ ತಿಳಿ ಆಗ್ತದೆ. ಮುಂದಿನ ದಿನಗಳಲ್ಲಿ ಅದು ಅವರು ನಮ್ಮ ಜೊತೆ ಇರ್ತಾರೆ. ನಾವು ಏನೋ ಬೇಜಾರಿಲ್ಲ ಮಾತಾಡಿರ್ತಾರೆ. ರಾಜಕೀಯದ ವ್ಯವಸ್ಥೆಯಲ್ಲಿ ಕೆಲವು ಚೌಕಟ್ಟಲ್ಲಿ ಮಾತಾಡೋದು ಬಿಟ್ಟು ನಾನೇ ಅಲ್ಲ, ಎಲ್ಲರೂ ಬಿಡಬೇಕು ಅಂತ ನನ್ನ ಎಲ್ಲರಲ್ಲಿ ಮನವಿ. ರಾಜ್ಯದ ಇಬ್ಬರಿಗೆ ಕೇಂದ್ರ ಸಚಿವ ಸ್ಥಾನ. ಶುರುವಾಯಿತು ಆಕಾಂಕ್ಷಿಗಳ ಸೀಕ್ರೆಟ್ ಸಭೆ. ಇದೇ ವಾರದಲ್ಲಿ ಕೇಂದ್ರ ಸಂಪುಟ ವಿಸ್ತರಣೆಗೆ ಪ್ರಧಾನಿ ಮೋದಿ ಒಲವು ತೋರಿಸಿದ್ದಾರೆ. ಕರ್ನಾಟಕದಿಂದ ಇಬ್ಬರಿಗೆ ಕೇಂದ್ರ ಸಚಿವ ಸ್ಥಾನ ಸಿಗುವ ನಿರೀಕ್ಷೆ ಇದೆ. ಇಬ್ಬರಿಗಿಲ್ಲ ಅಂದ್ರೂ ಒಬ್ಬರಿಗಾದ್ರೂ ಕೇಂದ್ರ ಮಂತ್ರಿ ಪಟ್ಟ ಗ್ಯಾರಂಟಿ. ಲಿಸ್ಟ್ನಲ್ಲಿ ಯಡಿಯೂರಪ್ಪ ಪುತ್ರ ಸಂಸದ BY ರಾಘವೇಂದ್ರ, PC ಮೋಹನ್, ಶಿವಕುಮಾರ್ ಉದಾಸಿ ಇದ್ದಾರೆ. ಮೂವರನ್ನು ಬಿಟ್ಟು ಅಚ್ಚರಿ ಅಭ್ಯರ್ಥಿ ಆಯ್ಕೆ ಮಾಡಿದ್ರು ಮಾಡಬಹುದು. ಪ್ರಧಾನಮಂತ್ರಿಗಳಿಗೆ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅವರಿಗೆ ಕರ್ನಾಟಕದ ಸ್ಥಿತಿಗತಿಗಳು ಮತ್ತು ಕರ್ನಾಟಕದಲ್ಲಿ ಯಾರು ತೆಗೆದುಕೊಂಡ್ರೆ ಒಳ್ಳೇದು ಅಂತ ಅವ್ರಿಗೆ ಗೊತ್ತಿದೆ. ಇದ್ರಾಗ ನಾನು ಸಲಹೆ ಕೊಡಬೇಕಾದಂಥ ಅಗತ್ಯತೆ ಇದೆ ಅಂತ ನನಗೆ ಅನಿಸೋದಿಲ್ಲ. 23 ಜನರಿಗೆ ಯಾರಿಗಾರು ಒಬ್ಬರು ಸಿಗುತ್ತೆ. ಒಬ್ಬರಿಗೆ ಇಬ್ಬರಿಗೆ ಏನಿಲ್ಲ ಸದ್ಯ ಒಬ್ಬರಿಗೆ ಕೊಟ್ಟರೆ ಎರಡು ಕೊಡ್ಬೋದು. ಪ್ರಧಾನಮಂತ್ರಿ ಬಿಟ್ಟಂತ ವಿಷಯ. PC ಮೋಹನ್ ಅವ್ರನ್ನ ಭೇಟಿ ಮಾಡ್ತೀರಾ ಅಂತ ಸಚಿವ ಸ್ಥಾನ ವಿಚಾರವಾಗಿ? ಅವರು ನಮ್ಮ ಸೀನಿಯರ್ ಕೊಲೀಗ್ ಇದ್ದಾರೆ, ಅವ್ರನ್ನ ಭೇಟಿ ಮಾಡೋದು ಪ್ರಶ್ನೆ ಏನಿದೆ. ಯಾವಾಗಲೂ ಒಟ್ಟಿಗೆ ಇರ್ತೀವಿ, ಬೆಂಗಳೂರು ಹೋದ್ರು ಸೇರ್ತೀವಿ, ದೆಹಲಿ ಹೋದ್ರು ಸೇರ್ತೀವಿ. ಸಚಿವ ಸ್ಥಾನ ವಿಚಾರವಾಗಿ ಬಿಜೆಪಿಯಲ್ಲಿ ಸದ್ಯಕ್ಕೆ ನಾಯಕತ್ವಕ್ಕೆ ಮೇಲ್ನೋಟಕ್ಕೆ ತೆರೆ ಬಿದ್ದಿದ್ರು ಮಂತ್ರಿ ಸ್ಥಾನಕ್ಕಾಗಿ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ನಡೆಯುತ್ತಿರೋ ಹಗ್ಗ ಜಗ್ಗಾಟ ಲಾಬಿಗೆ ತೆರೆ ಬಿದ್ದಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೂಸು ಹುಟ್ಟೋ ಮೊದಲೇ ಮಗುವಿಗೆ ಕುಲಾವಿ ಹೊಲಿಸಿದ್ರು ಅನ್ನೋ ಗಾದೆ ಕಾಂಗ್ರೆಸ್ನವರಿಗೆ ಅನ್ವಯಿಸುತ್ತೆ. ಇಷ್ಟು ದಿನ ಸರ್ಕಾರದ ವಿರುದ್ಧ ಹೋರಾಡ್ತಿದ್ರು, ಈಗ ಸ್ವಪ್ರತಿಷ್ಠೆಗಾಗಿ ಪಕ್ಷದೊಳಗೆ ಗುಂಪು ಕಟ್ಕೊಂಡು ಓಡಾಡ್ತಿದ್ದಾರೆ. ಈಗ ಕಾಂಗ್ರೆಸ್ ಅಲ್ಲಿ ಮನೆಯೊಂದು 4 ಬಾಗಿಲು ಅನ್ನೋ ಹಾಗಾಗಿದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ತಲೆನೋವು ತಂದಿಟ್ಟಿದೆ. ದಿಲ್ಲಿಗೆ ಹೋಯ್ತು ಫ್ರಂಟ್ ಪಾಲಿಟಿಕ್ಸ್. ಹೈಕಮಾಂಡ್ ಸೂತ್ರಕ್ಕೆ ಸೀನಿಯರ್ ಪಟ್ಟು. ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ವಿಚಾರ ತಾರಕಕ್ಕೇರಿದೆ. KH ಮುನಿಯಪ್ಪ, BK ಹರಿಪ್ರಸಾದ್ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಸೋನಿಯಾ, ರಾಹುಲ್, ಸುರ್ಜೇವಾಲಾ ಭೇಟಿಯಾಗಿ ಪರಿಹಾರ ಕಂಡುಕೊಳ್ಳೋ ಸರ್ಕಸ್ ಮಾಡಲಾಗ್ತಿದೆ.
ಮಿಗಿಲಾಗಿ ಡಿಕೆ ಸಿದ್ದು ವಿರುದ್ಧ ನೇರ ದೂರು ಕೊಡೋ ವೇದಿಕೆ ಸಜ್ಜಾಗಿದೆ. ಮುಂದಿನ ವಾರ ಡಾಕ್ಟರ್ ಜಿ ಪರಮೇಶ್ವರ್, ದಿನೇಶ್ ಗುಂಡೂರಾವ್ ಕೂಡ ದೆಹಲಿಗೆ ಹೋಗೋ ಸಾಧ್ಯತೆಗಳಿವೆ. ದೆಹಲಿಯಲ್ಲಿರೋ ಮುನಿಯಪ್ಪ ಹಾಗೂ ಹರಿಪ್ರಸಾದ್ ತಮ್ಮ ಟೂರ್ ಬಗ್ಗೆ ಮಾತನಾಡಿದ್ದಾರೆ. ಯಾರು ಮುಖ್ಯಮಂತ್ರಿ ಆಗುವ ವಿಷಯವನ್ನು ಕೂಡ ಹೈಕಮಾಂಡ್ ಬಿಡ್ತೇವೆ. ಈಗ ಅಪ್ರಸ್ತುತವಾಗಿದೆ ಆ ವಿಷಯಗಳು. ದಯವಿಟ್ಟು ಇದನ್ನು ನಾನು ಯಾವತ್ತೂ ಕೂಡ ಯಾವ ವಿಷಯದಲ್ಲಿ ಕೂಡ ಇಷ್ಟನ್ನೇ ಹೇಳ್ಕೊಂಬಂದಿದ್ದೇನೆ ಡಿಸೆಂಬರ್ನಿಂದ. ಇವತ್ತು ಹೇಳ್ತಾ ಇದ್ದೀನಿ, ಪಕ್ಷ ಕಟ್ಟೋಂಗೆ ಒಗ್ಗಟ್ಟಾಗಿ ಎಲ್ಲರೂ ಕೆಲಸ ಮಾಡೋಣ ಅಂತ ಮನವಿ ಮಾಡ್ತೀನಿ. ನದಿ ದಡಕ್ಕೆ ಹೋದಾಗ ನದಿ ದಾಟತಕ್ಕಂಥ ಕೆಲಸವನ್ನು ಮಾಡೋಣ. ನದಿ ದಡ ಭಾಳ ದೂರ ಇದೆ, ಅದರಿಂದ ನದಿ ದಡಕ್ಕೆ ಹೋದಾಗ ದಾಟೋದು ಹೇಗೆ ಅಂತ ಯೋಚನೆ ಮಾಡೋಣ. ಮುಖ್ಯಮಂತ್ರಿಗಳ ವಿಚಾರ ಗೊಂದಲ ಅನ್ನೋದೇನಿಲ್ಲ. ನಮ್ಮ ಪಕ್ಷ ನಾಗ್ಪುರ್ ಯೂನಿವರ್ಸಿಟಿಯ ನಿರ್ದೇಶನದಲ್ಲಿರ್ತಕ್ಕಂಥ ಪಾತ್ರಧಾರಿಗಳಲ್ಲ. ಎಲ್ಲರ ಅನಿಸಿಕೆಗಳು ಅವ್ರಿಗೆ ಹೇಳಲಿಕ್ಕೆ ಅವ್ರಿಗೆ ಹಕ್ಕಿದೆ, ಅದರಲ್ಲಿ ಏನು ತಪ್ಪಿಲ್ಲ. ಚುನಾವಣೆ ಬಂದಾಗ ಆವಾಗ ತೀರ್ಮಾನ ಆಗುತ್ತೆ. ಥರ್ಡ್ ಫ್ರಂಟ್ ಜನಕ ಪರಂಗೆ ತಿರುಗೇಟು. ದಲಿತ ಟ್ರಂಪ್ ಕಾರ್ಡ್ ಬಳಕೆಗೆ ವೇದಿಕೆ ರೆಡಿ. ಥರ್ಡ್ ಫ್ರಂಟ್ ಜನಕ ಪರಮೇಶ್ವರ್ಗೆ ತಿರುಗೇಟು ನೀಡಲು ಸಿದ್ದರಾಮಯ್ಯ ಪ್ಲಾನ್ ಮಾಡ್ತಿದ್ದಾರೆ. ಎಚ್ಸಿ ಮಹದೇವಪ್ಪ ನಿವಾಸದಲ್ಲಿ ಲಂಚ್ ಮೀಟಿಂಗ್ ಮಾಡಿದ್ದಾರೆ. ಮಹದೇವಪ್ಪ ಜೊತೆ 2 ಗಂಟೆಗೂ ಹೆಚ್ಚು ಕಾಲ ಮೀಟಿಂಗ್ ಮಾಡಿ ಪರಂ ಪ್ಲಾನ್ಗೆ ತಿರುಗೇಟು ಕೊಡಲು ರಣತಂತ್ರ ನಡೆದಿದೆ. ಮೊನ್ನೆ ಪರಮೇಶ್ವರ್ ಜೊತೆ ಮಾತಾಡಿದ್ದ ದಿನೇಶ್ ಗುಂಡೂರಾವ್ ಜೊತೆಯೂ ಸಿದ್ದರಾಮಯ್ಯ ಮಾತುಕತೆ ನಡೆಸಿದ್ದಾರೆ. ಪರಮೇಶ್ವರ್ ಸಾಲು ಸಾಲು ಸಭೆಯಿಂದ ಸಿದ್ದು ಅಲರ್ಟ್ ಆಗಿದ್ದು, ಮಾಜಿ ಸಚಿವ ಡಾಕ್ಟರ್ ಎಚ್ಸಿ ಮಹದೇವಪ್ಪ ಜೊತೆ 2 ಗಂಟೆಗೂ ಹೆಚ್ಚು ಕಾಲ ಮೀಟಿಂಗ್ ಮಾಡಿದ್ದಾರೆ. ದಲಿತ ಸಮುದಾಯ ಒಗ್ಗೂಡಿಸಿ ಸಮಾವೇಶದ ಬಗ್ಗೆ ಮಾತುಕತೆ ನಡೆದಿದೆ. ರಾಜ್ಯದ 4 ಕಡೆ ದಲಿತ ಸಮುದಾಯವನ್ನು ಒಗ್ಗೂಡಿಸಿ ಬೃಹತ್ ಸಮಾವೇಶ ಮಾಡೋ ಪ್ಲಾನ್ ಆಗ್ತಿದೆ. ಕೊರೋನಾ ಕಡಿಮೆಯಾದ ಬಳಿಕ ಅಂತಿಮ ರೂಪುರೇಷೆ ಸಿಗಲಿದೆ. ಮಹದೇವಪ್ಪ ಮೂಲಕ ದಲಿತ ಸಂಘಟನೆಗಳನ್ನು ಒಗ್ಗೂಡಿಸಿ ಸಭೆ ಮಾಡಿ ಸಮಾವೇಶಕ್ಕೆ ಸಿದ್ದರಾಮಯ್ಯ ಆಹ್ವಾನ ಮಾಡೋದು, ಆ ಮೂಲಕ ದಲಿತ ನಾಯಕರು, ದಲಿತ ಸಂಘಟನೆಗಳ ವಿಶ್ವಾಸ ಗಳಿಸಿ ಥರ್ಡ್ ಫ್ರಂಟ್ಗೆ ಟಕ್ಕರ್ ಕೊಡೋದಕ್ಕೆ ತಂತ್ರ ಇದಾಗಿದೆ. ಈ ಮಧ್ಯೆ ತುಮಕೂರಿನ ಕುಣಿಗಲ್ನಲ್ಲಿ ಪರಮೇಶ್ವರ್ ಮಾತಾಡಿದ್ರು. ಬಿಜೆಪಿ ಸಿಎಂ ಪದವಿ ಕಚ್ಚಾಟದಿಂದ ಮಧ್ಯಂತರ ಚುನಾವಣೆ ಸಂಭವದ ಬಗ್ಗೆ ಮಾತಾಡಿದ್ರು. ಯಾವ ಬೆಳವಣಿಗೆ ಆಗುತ್ತೋ ಗೊತ್ತಿಲ್ಲ, ಎಲ್ಲದಕ್ಕೂ ನಾವು ತಯಾರಿರಬೇಕು ಅಂದ್ರು. ಅದು ಯಾರಿಗೆ ಹೇಳಿದ್ರು ಅನ್ನೋದೇ ನಿಗೂಢ. ಮುಖ್ಯಮಂತ್ರಿಗಳ ಬದಲಾವಣೆ ಇರ್ಬೋದು, ಈ ತರ ಗೊಂದಲಗಳೆಲ್ಲ ನೋಡಿದ್ರೆ ಏನಾದ್ರು ಮಧ್ಯಂತರ ಚುನಾವಣೆ ಎದುರಾಗ್ಬಿಡುತ್ತಾ ಗೊತ್ತಿಲ್ಲ. ಏನು ಯಾವ ತರ ಬೆಳವಣಿಗೆಗಳಾಗ್ತದೆ ಕಾದ್ ನೋಡೋಣ. ಎಲ್ಲದಕ್ಕೂ ತಯಾರಾಗಿರ್ಬೇಕಲ್ಲ ನಾವು. ಕಾಂಗ್ರೆಸ್ನ ಈ ಒಳಜಗಳದ ಬಗ್ಗೆ ಬಿಜೆಪಿ ನಾಯಕರು ಮಾತಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಮನೆಯೊಂದು 4 ಬಾಗಿಲಾಗ್ಬಿಟ್ಟಿದೆ. 4 ದಿಕ್ಕಿಗೆ 4 ಬಾಗಿಲಿದೆ. ಒಂದು ಫಸ್ಟು ಯಾವುದಾದ್ರೂ 3 ಬಾಗಿಲಿಗೆ ಬೀಗ ಅಂತೂ ಹಾಕಿದ್ರೆ ಉಳಿದೊಂದು ಬಾಗಿಲು ಸರಿ ಇದೆ ಅಂತ. ಅದರಿಂದ ಬಿಜೆಪಿ ಬಗ್ಗೆ ಟೀಕೆ ಮಾಡಕ್ ಮುಂಚೆ ನಿಮ್ಮನೇನ ಸರ್ ಮಾಡ್ಕೊಳ್ಳಿ. ಕೇಂದ್ರದಕ್ಕೂ ಅಧಿಕಾರದ ಇಲ್ಲೂ ಅಧಿಕಾರ ಇದ್ದಾಗ ಒಂದ್ಸತಿ ಬಡದಾಡ್ತಾರೆ. ಏನಿಂದ ಬಡದಾಡ್ತಾ ಇದ್ದಾರೆ. ಹಿರಿಯರು ಇದ್ದಾರೆ, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ತಮ್ಮದೆಲ್ಲ ಆಶೀರ್ವಾದ ಇದ್ರೆ ನಾನೇ ಆಗಬಾರ್ದು ಇದೇನಿಲ್ಲ. ನಾನು 8 ಬಾರಿ MLA ಆಗಿದ್ದೀನಿ. ದೇವ್ರ ದಯ ಬೇಕು, ದೇವ್ರ ಆಶೀರ್ವಾದ ಬೇಕು. ಅದ್ರ ಜೊತೆ ಈ ಭಾಗದ ಜನರ ಆಶೀರ್ವಾದ ಇದ್ರೆ ನಾನು ಮುಖ್ಯಮಂತ್ರಿ ಆಗುವಂತೆ ಯಾವುದಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ಕಾಂಗ್ರೆಸ್ಸಿಗೆ ನಿಜವಾಗಲೂ ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಇದ್ದರೆ ಮುಂದಿನ ಮುಖ್ಯಮಂತ್ರಿ ಅಲ್ಪಸಂಖ್ಯಾತರನ್ನು ಮಾಡ್ತೇವೆ ಅಂತ ಘೋಷಣೆ ಮಾಡಲಿ. ಅವರು ಅದರೊಳಗೆ ಯಾರನ್ನಾರು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲದೇ ಇದ್ದರೆ ನಿಮ್ಮದು ಕೇವಲ ಅವ್ರ ಹತ್ರ ವೋಟ್ ಬ್ಯಾಂಕ್ ಓಟು ತಗೊಳ್ಳೋದು, ಅವರ ಮೂತಿಗೆ ಮೊಳಕೈಗೆ ತುಪ್ಪ ಸವರದು ಸಾವರಿ ತುಪ್ಪ ಎಲ್ಲ ನೀವೇ ತಿನ್ನೋದು ಅಂತ ಆಗುತ್ತೆ. ಈ ಮಧ್ಯೆ ಕೊರೋನಾದಿಂದ ಕಂಗೆಟ್ಟಿರೋ ಜನ ಸಿಎಂ ವಿರುದ್ಧ ಮುಗಿಬೀಳ್ತಾರೆ ಅಂದಿದ್ರು ಡಿಕೆ ಶಿವಕುಮಾರ್. ಅದಕ್ಕೆ ಬಿಜೆಪಿ ನಾಯಕರು ಟಾಂಗ್ ಕೊಟ್ಟಿದ್ದಾರೆ. DKಶಿ ಅವರಿಗೆ ಅವ್ರ ಪಕ್ಷದಲ್ಲಿ ಅಭದ್ರತೆ ಕಾಣ್ತಾ ಇರೋದ್ರಿಂದ ಇನ್ನೊಬ್ಬರು ಭದ್ರತೆ ಬಗ್ಗೆ ಮಾತಾಡ್ತಿದ್ದಾರೆ. ನಮಗೇನು ಭದ್ರತೆ ಸಮಸ್ಯೆ ಇಲ್ಲ, ಅವರು ಪರಟೇನೂ ಅವ್ರಿಗೆ ಅಭದ್ರತೆ ಕಾಡ್ತಾ ಇರಬೇಕು ಮೋಸ್ಟ್ಲಿ. ಹಾಗಾಗಿ ಸಿದ್ದರಾಮಯ್ಯರನ್ನ ಕಂಡಾಗ ಅವ್ರಿಗೆ ಅಭದ್ರತೆ ಕಾಣ್ಬೋದು, ಪರಮೇಶ್ವರನ್ನ ಕಂಡಾಗ ಅಭದ್ರತೆ ಕಾಣ್ಬೋದು. ಇನ್ನು ಯಾರ್ಯಾರನ್ನೋ ಕಂಡಾಗ ಅವ್ರಿಗೆ ಅಭದ್ರತೆ ನಿರ್ಮಾಣ ಆಗ್ತಾ ಈ ರೀತಿಯಾದಂಥ ಹೇಳಿಕೆಯನ್ನು ಕನ್ಫ್ಯೂಸ್ ಆಗಿ ನಮ್ಮ ಬಗ್ಗೆ ಕೊಟ್ಟಿರ್ಬೇಕಷ್ಟೇ. CMಗೆ ಅಲ್ಲಿ ಅವ್ರ ಕುರ್ಚಿ ಭಾಳ ಇಂಪಾರ್ಟೆಂಟು. ಈ ಜನರಲ್ಲ ಇದು. ನಾನು ಅವ್ರಿಗೆ ಭಯ, ಜನ ಎಲ್ಲಿ ರೊಚ್ಚಿಗೆದ್ದು ಬಿಡ್ತಾರೋ, ಜನ ಎಲ್ಲಿ ಒಡೆದು ಬಿಡ್ತಾರೋ. ಜನ ಇದು ಭಾಳ ಆಕ್ರೋಶದಲ್ಲಿದ್ದಾರೆ ಜನ, ಇಡೀ ರಾಜ್ಯದ ಜನ. ಜನರಿಂದ, ಜನರ ಮಧ್ಯದಿಂದ, ಹೋರಾಟದಿಂದ ಬಂದಂಥ ನಮ್ಮ ಮುಖ್ಯಮಂತ್ರಿಗಳು. ಹೀಗಾಗಿ ಯಾವಾಗಲೂ ಜನರ ಜೊತೆಗಿರುವಂಥವ್ರು. ಎಲ್ಲ ಜಂಜಾಟಗಳ ಮಧ್ಯೆಯೇ ದಿಲ್ಲಿ ಸಂದೇಶ ಇದೀಗ ಕಾಂಗ್ರೆಸ್ ಮನೆಯಲ್ಲಿ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ಮಾಜಿ ಕಾರ್ಪೊರೇಟರ್ ರೇಖಾ ಕದಿರೇಶ್ ಕೊಲೆ ಕೇಸಲ್ಲಿ ದಿನಕ್ಕೊಂದು ರಹಸ್ಯ ಹೊರಬರ್ತಿದೆ. ತಾನುಂಟು, ತನ್ನ ಮನೆ ಉಂಟು, ನನಗೂ ಅದಕ್ಕೂ ಸಂಬಂಧವೇ ಇಲ್ಲ ಅಂದವರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ.
ರೇಖಾ ಕದ್ರೇಶ್ ಕೊಲೆ ಕೇಸಲ್ಲಿ ಮಾಲಾ ಬಂಧಿಸಿರೋ ಪೊಲೀಸರು ಒಂದಷ್ಟು ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಮಾಜಿ ಕಾರ್ಪೊರೇಟರ್ ರೇಖಾ ಕದಿರೇಶ್ ಕೊಲೆ ಕೇಸ್ನಲ್ಲಿ ದಿನಕ್ಕೊಂದು ರಹಸ್ಯ ಹೊರಬರ್ತಿದೆ. ತಾನುಂಟು, ತನ್ನ ಮನೆಯುಂಟು, ನನಗೂ ಅದಕ್ಕೂ ಸಂಬಂಧವೇ ಇಲ್ಲ ಎಂದವರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ರೇಖಾ ಕದಿರೇಶ್ ಕೊಲೆ ಕೇಸಲ್ಲಿ ಮಾಲಾ ಬಂಧಿಸಿರೋ ಪೊಲೀಸರು ಒಂದಷ್ಟು ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ರಾಜಕೀಯ ಕಾರಣಕ್ಕಾಗಿ ರೇಖಾ ಹತ್ಯೆ ನಡೀತ, ಮಗಳ ಭವಿಷ್ಯಕ್ಕಾಗಿ ಅತ್ತಿಗೆಯನ್ನೇ ಕೊಂದಳ. ಬಿಬಿಎಂಪಿಯ ಮಾಜಿ ಕಾರ್ಪೊರೇಟರ್ ರೇಖಾ ಕದಿರೇಶ್ ಮರ್ಡರ್ ಕೇಸ್ನಲ್ಲಿ ಮತ್ತೊಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ನಿನ್ನೆ ಪೊಲೀಸರು ರೇಖಾ ಅವರ ನಾದಿನಿ ಮಾಲಾಳನ್ನ ಬಂಧಿಸಿದ್ರು. ತನ್ನ ಮಗಳ ರಾಜಕೀಯ ಭವಿಷ್ಯಕ್ಕಾಗಿ ರೇಖಾಳ ಹತ್ಯೆಗೆ ಮಾಲಾ ಸುಪಾರಿ ಕೊಟ್ಟಿದ್ದಾಳೆ ಅಂತ ಬೊಟ್ಟು ಮಾಡ್ತಿದೆ ಪೊಲೀಸ್ ತನಿಖೆ. ಪೊಲೀಸ್ ವಿಚಾರಣೆಯಲ್ಲಿ ಸತ್ಯ ಕಕ್ಕಿದ್ದಾಳಂತೆ ಮಾಲಾ. ರೇಖಾ ಹತ್ಯೆಗೆ 20 ಕ್ರಿಮಿನಲ್ಗಳ ಇಂಟರ್ವ್ಯೂ. 50 ಲಕ್ಷಕ್ಕೆ ಸುಪಾರಿಗೆ ಕೊಟ್ಟಳ ನಾದಿನಿ ಮಾಲಾ. ರೇಖಾ ಇರೋವರೆಗೆ ಮಗಳನ್ನ ಎಲೆಕ್ಷನ್ಗೆ ನಿಲ್ಲಿಸೋಕೆ ಕಷ್ಟ. ರೇಖಾಳನ್ನ ಮುಗಿಸಿದ್ರೆ ಮಗಳನ್ನ ಎಲೆಕ್ಷನ್ಗೆ ನಿಲ್ಲಿಸಬಹುದು ಅಂತ ಮಾಲಾ ಪ್ಲಾನ್ ಮಾಡಿದ್ದಳಂತೆ. ರೇಖಾ ಅವರನ್ನ ಮುಗಿಸಲು ಪೀಟರ್ ಹಾಗೂ ಮಾಲಾ ನಡುವೆ 1-to-1 ಚರ್ಚೆ ನಡೆದಿತ್ತಂತೆ. ರೇಖಾ ಹತ್ಯೆಗೆ ಮಾಲಾ ಸುಮಾರು 20 ಮಂದಿ ಕ್ರಿಮಿನಲ್ಗಳನ್ನ ಇಂಟರ್ವ್ಯೂ ಮಾಡಿದ್ದಳಂತೆ. ಆ 20 ಜನರಲ್ಲಿ ಕ್ರೈಮ್ ರೇಟ್ ಆಧಾರದ ಮೇಲೆ 10 ಜನರನ್ನ ಆಯ್ಕೆ ಮಾಡಿದ್ದಳಂತೆ. ಆ 10 ಮಂದಿಯಲ್ಲಿ ಆರೋಪಿ ಸೂರ್ಯನನ್ನು ಮೊದಲು ಸೆಲೆಕ್ಟ್ ಮಾಡಿದ್ದಳಂತೆ. ನೀವು ಸಿಕ್ಕಿಬಿದ್ರು ಹೆದರಬೇಡಿ, ನನ್ನ ಹೆಸರು ಹೇಳಬೇಡಿ, ನಿಮಗೆ ಬೇಲ್ ಕೊಡಿಸ್ತೀನಿ, ಫ್ಯಾಮಿಲಿಗೆ ಹಣ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಳಂತೆ. 10 ಜನಕ್ಕೆ ತಲಾ 5 ಲಕ್ಷದಂತೆ 50 ಲಕ್ಷಕ್ಕೆ ಸುಪಾರಿ ಕೊಟ್ಟಿದ್ದ ಮಾಲಾ ಕೆಲಸ ಮುಗಿದ ಬಳಿಕವೇ ಹಣ ಕೊಡೋದಾಗಿ ಡೀಲ್ ಮಾಡಿದ್ದಳಂತೆ. ರೇಖಾ ಕದ್ರೇಶ್ ಅವರ ವಿಚಾರದಲ್ಲಿ ಈಗಾಗಲೇ ಹಲವಾರು ಬಂಧನಗಳಾಗಿದೆ. ಕೇಸ್ನಲ್ಲಿ ಹಲವಾರು ಆಯಾಮಗಳು ತೆರೆಕೊಳ್ತಾ ಇದ್ದಾವೆ. ಅವುಗಳನ್ನು ಕುಲಂಕುಷವಾಗಿ ಡೀಪಾಗಿ ನಮ್ಮ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಅತಿ ಶೀಘ್ರದಲ್ಲಿ ಅವರನ್ನು ನಾವು ಬಂಧನ ಮಾಡಿದ್ದರಿಂದ ಈಗ ಎಲ್ಲ ವಿಷಯಗಳು ಬರ್ತಾ ಇದೆ. ಅತಿ ಶೀಘ್ರದಲ್ಲಿ ಸಂಪೂರ್ಣವಾದಂಥ ಸತ್ಯ ಹೊರಗಡೆ ಬರ್ತದೆ. ರೇಖಾ ಶವದ ಮುಂದೆ ಮೊಸಳೆ ಕಣ್ಣೀರು. ಏನು ಗೊತ್ತಿಲ್ಲ ಅಂದವಳು ಅಂದರ್. ರೇಖಾ ಹತ್ಯೆ ಬಳಿಕ ಪೊಲೀಸರನ್ನು ಡೈವರ್ಟ್ ಮಾಡಲು ನಾಟಕ ಆಡಿದ್ದ ಮಾಲಾ ರೇಖಾ ಶವದ ಮುಂದೆ ಮೊಸಳೆ ಕಣ್ಣೀರಿಟ್ಟಿದ್ದಳು. ಆದರೆ ಪೊಲೀಸರಿಂದ ಗುಂಡೇಟು ತಿಂದು ಅರೆಸ್ಟ್ ಆಗಿರೋ ಪೀಟರ್ ಪೊಲೀಸರ ಮುಂದೆ ಎಲ್ಲ ಸತ್ಯ ಕಕ್ಕಿದ್ದಾನಂತೆ. ಒಂದು ರೀತಿ ಮಗು ಚಿವುಟಿ ತೊಟ್ಟಿಲು ತೂಗೋ ಕೆಲಸವನ್ನ ಮಾಲಾ ಮಾಡಿದ್ಲು. ಇದು ಪೊಲೀಸರ ತನಿಖೆಯಿಂದ ಹೊರಬಿದ್ದಿದೆ. ರೇಖಾ ಹತ್ಯೆ ಬಗ್ಗೆ ನನಗೇನು ಗೊತ್ತಿಲ್ಲ ಅನ್ನೋ ರೀತಿ ಡ್ರಾಮಾ ಮಾಡಿದ್ದ ಮಾಲಾ ಆರೋಪಿ ಪೀಟರ್ ಕಡೆಗೆ ಕೈ ತೋರಿಸಿ ಗಪ್ ಚುಪ್ ಆಗಿದ್ಲು. ಆದರೆ ಪೊಲೀಸರು ಕೆಲವು ಸಾಕ್ಷ್ಯಗಳನ್ನ ಸಂಗ್ರಹಿಸಿ ರೇಖಾ ಹತ್ಯೆಗೆ ಪರೋಕ್ಷ ಕುಮ್ಮಕ್ಕು ನೀಡಿದ್ದಾಳೆ ಅಂತ ಮಾಲಾಳನ್ನ ಬಂಧಿಸಿದ್ದಾರೆ. ಪೊಲೀಸರ ಸತತ ವಿಚಾರಣೆಯಿಂದ ರೇಖಾ ಕೊಲೆಯಲ್ಲಿ ಮಾಲಾ ಕೈವಾಡ ಬೆಳಕಿಗೆ ಬಂದಿದೆ ಅಂತ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಇನ್ನೊಂದೆಡೆ ಕೊಲೆ ಆರೋಪಿಗಳಾದ ಪೀಟರ್ ಮತ್ತು ಸೂರ್ಯ ಮೇಲೆ ರೌಡಿ ಶೀಟ್ ತೆರೆಯಲು ಕಾಟನ್ಪೇಟೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಕೊರೋನಾದಿಂದ ತತ್ತರಿಸಿರುವ ವಾಣಿಜ್ಯೋದ್ಯಮ, ಪ್ರವಾಸೋದ್ಯಮ ಸೇರಿ ಬಹುತೇಕ ವಲಯಗಳು ಸಂಕಷ್ಟಕ್ಕೆ ಸಿಲುಕಿವೆ. ನೆಲಕಚ್ಚಿರುವ ವಾಣಿಜ್ಯ ವಲಯಗಳ ಉತ್ತೇಜನಕ್ಕೆ ಇವತ್ತು ಕೇಂದ್ರ ಸರ್ಕಾರ 8 ಮಾದರಿಯ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದೆ. ಕೋವಿಡ್ ಬಾಧಿತ ವಲಯಗಳ ಉತ್ತೇಜನಕ್ಕೆ ಮೇ 2020ರಲ್ಲಿ 20 ಲಕ್ಷ ಕೋಟಿಯಷ್ಟು ಆರ್ಥಿಕ ಪ್ಯಾಕೇಜ್ ಘೋಷಿಸಲಾಗಿತ್ತು. ಆತ್ಮನಿರ್ಭರ್ ಭಾರತ ಅಭಿಯಾನದಡಿ ಹಂತ ಹಂತವಾಗಿ ಆರ್ಥಿಕ ಪ್ಯಾಕೇಜ್ ಘೋಷಣೆಯಾಗುತ್ತಿದ್ದು, ಇವತ್ತು ಒಟ್ಟು 4.5 ಲಕ್ಷ ಕೋಟಿ ಮೌಲ್ಯದ ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ. ಆರ್ಥಿಕ ಪ್ಯಾಕೇಜ್ನ ಪ್ರಮುಖಾಂಶಗಳನ್ನು ನೋಡ್ತಾ ಹೋಗೋದಾದ್ರೆ, total to 1.1 lakh crore guarantee which is being given for particularly COVID affected sectors. Health sector with a 50,000 crore cover, scaling up medical infrastructure, 7.95
being the interest cap, the top cap being given, considering that without this guarantee, you would have had to pay 10 to 11% interest. This is a credit guarantee scheme to facilitate loans through the MFIs, microfinance. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.